Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಇದೆಲ್ಲದರ ಜೊತೆಗೆ ಕಾರ್ತಿಕ್ ಮನೆಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಯಾಕಂದ್ರೆ ಇವೆಲ್ಲ ಸಂಗತಿಗಳೆಲ್ಲ ಗೊತ್ತಾದ ಮೇಲೆ ನಾವು ತೋರಿಸ್ತಾ ಇದ್ದೀವಿ ಅವರ ನಿವಾಸವನ್ನು. ಅದನ್ನೇ ಕುಮಾರಸ್ವಾಮಿ ಕೂಡ ಹೇಳ್ತಾ ಇದ್ರು, ಇಷ್ಟು 14 ವರ್ಷ ಡ್ರೈವರ ಕೆಲಸ ಮಾಡಿರುವಂಥವ್ನು ಅಷ್ಟು ದಿವಸ ಯಾಕೆ ಕೆಲಸ ಮಾಡಿದೆ, ಏನು ಕತೆ, ಏನು ಎತ್ತ, ಇದೆಲ್ಲವೂ ಕೂಡ. ಸೊ ಈಗ ಅಷ್ಟೊಂದಲ್ಲಿ ಇದ್ಮೇಲೂ ಕೂಡ ಅಂತ ಕೆಲಸ ಮಾಡುವಂಥದ್ದು ಏನಿತ್ತು ನಿನಗೆ ಅನ್ನುವಂಥದ್ದು ಯಾಕೆ ಹೇಳಿಲ್ಲ ಇಲ್ಲಿ ತನಕ ಅಂತ. ನಿನ್ನನ್ನು ಯಾರೂ ರಕ್ಷಣೆ ಮಾಡಲ್ಲ, ಆ ರೀತಿ ಏನಾದರೂ ರಕ್ಷಣೆ ಮಾಡ್ತಾರೆ ಅಂತಂದರೆ ನಿನ್ನ ಭ್ರಮೆ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಹೇಳಿದರು. ಕಾರ್ತಿಕ್ ಪ್ರಜ್ವಲ್ನ ಮಾಜಿ ಡ್ರೈವರ್ ನೋಡಿ, ಆತನ ಮಾತುಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಸೊ ದೇವರಾಜಗೌಡರು ಬಿಟ್ಟರೆ ನಾನು ಯಾರಿಗೂ ಒಂದೇ ಒಂದು CD ಕೊಟ್ಟಿಲ್ಲ, ಒಂದೇ ಒಂದು ಪೆನ್ ಡ್ರೈವ್ ಕೊಟ್ಟಿಲ್ಲ ಅನ್ನುವಂಥ ಮಾತನ್ನು ಕೂಡ ಆತ ಹೇಳಿದ್ದ. ಯಾರ್ಯಾರ ಜೊತೆಗಿದ್ದಾರೆ, ನಿನ್ನೆ ಯಾರ್ಯಾರು ಪತ್ರಿಕಾಗೋಷ್ಠಿ ಮಾಡಿದರು, ಜೊತೆಗೆ ಯಾರ್ಯಾರ ಜೊತೆಗೆ ಸಂಪರ್ಕ ಇದೆ ಅನ್ನುವಂಥ ಮಾತುಗಳು ಕೇಳಿಬಂದಿವೆ. ನೋಡಿ, ನಾವೀಗೊಂದು ಫೋಟೋ ತೋರಿಸ್ತಾ ಇದ್ದೀವಿ. ಈ ಫೋಟೋದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ದೇವರಾಜ್ V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ರಾಜೇಗೌಡ ಆರೋಪ ಮಾಡಿದ್ರು ಯಾರ್ಯಾರ ಜೊತೆ ಸಂಬಂಧ ಇದೆ ಅಂತ. ಆ ಪುಟ್ಟರಾಜು ಅಂತ ತೋರಿಸ್ತಾ ಇದೀವಲ್ಲ, ಅವನಿದ್ರು ಪುಟ್ಟಿ ಅಂತ ಕರೀತಾರೆ. ಕಾರ್ತಿಕ್, ಶ್ರೇಯಸ್ ಮತ್ತು ಪುಟ್ಟಿ, ಈ 3 ಜನ ಇರುವಂಥ ಫೋಟೋ. ಅವರ ನಡುವೆ ಸಂಬಂಧ ಇದೆ ಅನ್ನುವಂಥ ಮಾತುಗಳಿತ್ತು. ಜೊತೆ ಊಟ ಮಾಡಿದ್ದಾರೆ. ಕಾರ್ತಿಕ್ ಜೊತೆ ಶ್ರೇಯಸ್ ಊಟ ಮಾಡಿರುವಂಥ ಫೋಟೋ ವೈರಲ್ ಆಗಿದೆ. ಇವರೆಲ್ಲ ಒಟ್ಟೊಟ್ಟಿಗೆ ಫೋಟೋ ತೆಗೆಸ್ಕೊಂಡಿದ್ದಾರೆ ನೋಡಿ. ಶ್ರೇಯಸ್ ಪಟೇಲ್, ಪುಟ್ಟರಾಜು ಮತ್ತು ಕಾರ್ತಿಕ್. ಶ್ರೇಯಸ್ ಪಟೇಲ್ ನಿನ್ನೆ ಹೇಳಿದರು, ಜನ್ಮದಲ್ಲಿ ನಾನು ಆ ರೀತಿ ಮಾಡಿಲ್ಲ, ನಾನು ಈ ರೀತಿ ಮಾಡಿಬಿಟ್ರೆ ನೀವು ಸಾಬೀತು ಮಾಡಿಬಿಡಿ ಬೇಕಿದ್ರೆ ನಾನು ಹೌದು ಅಂತೀನಿ ಅಂತ. ಈಗ ಜೊತೆಗೆ ಇರುವಂಥ ಫೋಟೋ ಈಗ ವೈರಲ್ ಆಗ್ತಾ ಇದೆ. DKಗೆ ಪೆನ್ ಡ್ರೈವ್ ತಲುಪಿಸಿದ್ದೇ ಈ ಪುಟ್ಟರಾಜು ಅನ್ನುವಂಥ ಮಾತಿದೆ. ಖುದ್ದು ದೇವರಾಜೇಗೌಡ ಇದಕ್ಕೆ ಸಂಬಂಧಪಟ್ಟಂಗೆ ಆರೋಪ ಮಾಡಿದ್ದಾರೆ. ಇನ್ನು ಇದೆಲ್ಲ ಆದಮೇಲೆ ಶ್ರೇಯಸ್ ಪಟೇಲ್ ಇದಕ್ಕೆ ಸಂಬಂಧಪಟ್ಟಂಗೆ ತ್ಯಾಪೆ ಹಾಕುವಂಥ ಕೆಲಸ ಮಾಡಿದ್ರು. ನನಗೆ ಯಾರ ಜೊತೆಗೂ ಲಿಂಕ್ ಇಲ್ಲ, ಅವ್ರು ಯಾರು ಅಂತ ಗೊತ್ತೇ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಈಗ ಈ ಫೋಟೋ ತುಂಬ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಯಾರ್ಯಾರು ವಿಡಿಯೋದಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ನೋಡಿ, ಅಂಥವರು ಯಾವ್ಯಾವ ಕಾರಣದಿಂದ ಇನ್ವಾಲ್ವ್ ಆಗಿದ್ದರು, ಏನು ಎತ್ತ ಪ್ರಶ್ನೆ ಬೇರೆ. ಅಂಥ 9 ಜನರನ್ನು ಈಗಾಗಲೇ SIT ಅಧಿಕಾರಿಗಳು ಗುರುತಿಸಿದ್ದಾರೆ. ನೋಡಿ, ಗಮನಿಸಬೇಕಾದಂಥ ಒಂದು ಸಂಗತಿ ಅಂತಂದರೆ ಅದರಲ್ಲಿಬ್ಬರು ಸರ್ಕಾರಿ ಅಧಿಕಾರಿಗಳು. ವಿಡಿಯೋದಲ್ಲಿರುವಂಥವ್ರು ಯಾರ್ಯಾರು ಅವರೆಲ್ಲರನ್ನೂ ಕೂಡ SIT ಅಂದರೆ 9 ಜನರನ್ನು SIT ಗುರುತಿಸಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಯಾವನೋ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ಅದು ಏನಾದರೂ ಮಾನಸಿಕ ತೊಂದರೆಗಳಿತ್ತೋ, ಯಾವ ಮಾನಸಿಕ ರೋಗ ಇತ್ತೋ ಈ ರೀತಿ ಮಾಡಿಬಿಟ್ಟ. ಆದರೆ ಆ ವಿಡಿಯೋಗಳನ್ನು ಬಿಡೋದಿದೆಯಲ್ಲ, ಅವರೆಂಥ ನೀಚರು ನೋಡಿ, ನೀಚತನದ ಪರಮಾವಧಿ. ಇವರೆಲ್ಲರೂ ಈಗ ಸಂತ್ರಸ್ತೆಯರ ಪಟ್ಟದಲ್ಲಿದ್ದಾರೆ. ಅವರೀಗ 9 ಜನರನ್ನು ಗುರುತಿಸಿದ್ದಾರೆ. 2 ಸರ್ಕಾರಿ ಅಧಿಕಾರಿಗಳಿದ್ದಾರೆ. ಅದರಲ್ಲಿ ಹೆಂಗೆ ಮುಖ ತೋರಿಸ್ಬೇಕು ಅವ್ರು ಜನರಿಗೆ, ಏನು ಕತೆ. ಹೆಣ್ಮಕ್ಳು ತಪ್ಪು ಮಾಡ್ತಾರೆ ಅಂತಂತಂದರೆ 1000 ಕಾರಣಗಳಿರ್ತವೆ ಅದಕ್ಕೆ. ಏನು ಎತ್ತೋ, ಹೆದರಿಸಿದ್ರು, ಬೆದರಿಸಿದ್ರು, ಏನು ಮಾಡ್ತೀವಿ ಅಂತ ಹೇಳಿದ್ರು ಗೊತ್ತಾಗಲ್ಲ ಅವೆಲ್ಲವೂ ಕೂಡ. ಸೊ ಇಂಥ ಸಂದರ್ಭದಲ್ಲಿ ಇವ್ರ ಕಥೆ ಏನಾಗಬೇಕು ಹೇಳಿ ಪಾಪ, ಏನಾಗಬೇಕು ಇವ್ರದ್ದು? ಎಲ್ಲರೂ ಇಷ್ಟಪಟ್ಟನ್ನೇ ಎಲ್ಲರೂ ಏನು ಅಂದರೆ ಎಲ್ಲರೂ ಒಂಥರ ಕೆಟ್ಟ ಮನಸ್ಸಿನವರೇ ಆಗಿರಲ್ಲ. ಈ ಕಡೆಗೆ ಎಲ್ಲಿ ನೋಡೋದ್ರಲ್ಲಿ ವಿಡಿಯೋಗಳು ಹರಿದಾಡ್ತಾ ಇವೆಯಲ್ಲ, ಅದರಲ್ಲಿರುವಂಥ ಹೆಣ್ಣುಮಕ್ಕಳು ಅವ್ರ ಕುಟುಂಬದ ಕಥೆಯನ್ನು ನೋಡಿ. ಅದಕ್ಕೆ ಕುಮಾರಸ್ವಾಮಿ ಹೇಳಿದಂಥ ಮಾತಿದೆಯಲ್ಲ, ಅದು ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಗತಿ ಏನು ಅಂತ. ಎಲ್ಲರಿಗೂ ಇದರ ಪಾಪ ಸುತ್ತಕೊಳ್ಳುತ್ತೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.